ಕೆರೆಯಲ್ಲಿ ಈಜಲು ಹೋಗಿ 3 ಮಕ್ಕಳು ಜಲಸಮಾಧಿ, ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಮೃತರ ಕುಟುಂಬಸ್ಥರಿಗೆ ಶಾಸಕರ ಸಾಂತ್ವನ. ದಾಸನಿಗೆ ಇವತ್ತೂ ಸಿಗಲಿಲ್ಲ ಬೇಲ್, ಸಿವಿ ನಾಗೇಶ್ ವಾದಕ್ಕೆ ಪ್ರಸನ್ನಕುಮಾರ್ ಕೌಂಟರ್. ದರ್ಶನ್ಗೆ ಜಾಮೀನು ಸಿಗೋದು ಡೌಟ್. ಜನಸಾಮಾನ್ಯರಿಗೆ ಮತ್ತೆ ಬೆಲೆ ಏರಿಕೆ ಬರೆ, ಗಗನಕ್ಕೇರಿದ ಕೆಂಪು ಸುಂದರಿ ಬೆಲೆ. ಟೊಮ್ಯಾಟೊ ಬೆಲೆ ಆಯಿತು ಗ್ರಾಹಕರಿಗೆ ಹೊರೆ. ರಾಮನಗರದಲ್ಲಿ ಆಧುನಿಕ ಕರ್ಣ, ಮಠಕ್ಕೆ 3,000 ಎಕರೆ ಭೂಮಿ ದಾನ. ಸನ್ಯಾಸತ್ವ ಸ್ವೀಕರಿಸಲು ಉದ್ಯಮಿ ನಿರ್ಧಾರ. ಹರಿಯಾಣದಲ್ಲಿ ಬಿಜೆಪಿ ಹ್ಯಾಟ್ರಿಕ್, ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ಮೈತ್ರಿ ಮ್ಯಾಜಿಕ್, ರಾಜ್ಯ ನಾಯಕರಲ್ಲಿ ಮೂಡ ಲಾಜಿಕ್. ಪ್ರಶಸ್ತಿ ಸ್ವೀಕರಿಸಿದ್ದಾರೆ ರಿಷಬ್ ಶೆಟ್ಟಿ ಅವರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಕನ್ನಡ ಚಿತ್ರರಂಗ, ಕನ್ನಡ ಸಿನಿಮಾಗಳು ರಾಷ್ಟ್ರಮಟ್ಟದಲ್ಲಿ, ವಿಶ್ವಮಟ್ಟದಲ್ಲಿ ಯಾವ ರೀತಿ ಮಿಂಚಿವೆ, ಪ್ರಖ್ಯಾತಿಯನ್ನು ಗಳಿಸಿವೆ, ಈಗಾಗಲೇ ತಮಗೆಲ್ಲ ಗೊತ್ತಿರೋ ವಿಚಾರ. ಇಡೀ ಕಾಂತಾರ ಟೀಮ್ ಹೆಮ್ಮೆ ಪಡ್ತಾ ಇದೆ ಈ ವಿಚಾರಕ್ಕೆ. ಕಾಂತಾರ ಚಿತ್ರಕ್ಕೆ ಅತ್ಯುತ್ತಮ ಮನೋರಂಜನಾ ಚಿತ್ರ, ಹಾಗೇನೆ ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ನೀಡಲಾಗಿದೆ. ಇವತ್ತು ದೆಹಲಿಯಲ್ಲಿ ನಡೆದಂತಹ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ನೀಡಿದ್ದಾರೆ ಮತ್ತು ಕಾಂತಾರ ಸಿನಿಮಾಗೆ ಅತ್ಯುತ್ತಮ ಮನೋರಂಜನಾ ಚಿತ್ರ ಅನ್ನೋ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇನ್ನು ಮತ್ತೊಂದು ಕಡೆ KGF 2, ಈ ಚಿತ್ರಕ್ಕೂ 2 ರಾಷ್ಟ್ರ ಪ್ರಶಸ್ತಿಗಳ ಗರಿ. ಅತ್ಯುತ್ತಮ ಕನ್ನಡ ಚಿತ್ರ KGF 2ಗೆ ಪ್ರಶಸ್ತಿ ದೊರೆತಿದೆ. ಅತ್ಯುತ್ತಮ ಸಾಹಸ ಸಂಯೋಜನೆಗಾಗಿ ರಾಷ್ಟ್ರ ಪ್ರಶಸ್ತಿ. ಪ್ರಶಾಂತ್ ನೀಲ್ ನಿರ್ದೇಶನ, ಯಶ್ ಅಭಿನಯದ ಚಿತ್ರ KGF 2. ಇದಕ್ಕೂ ಕೂಡ ಅತ್ಯುತ್ತಮ ಸಾಹಸ ಸಂಯೋಜನೆಗಾಗಿ KGF 2ಗೆ ಪ್ರಶಸ್ತಿ ದೊರೆತಿದೆ. ಅತ್ಯುತ್ತಮ ಕನ್ನಡ ಚಿತ್ರ KGF 2ಗೆ ಈ ಪ್ರಶಸ್ತಿ ದೊರೆತಿರೋದು. ಅತ್ಯುತ್ತಮ ಸಾಹಸ ಸಂಯೋಜನೆ ಮತ್ತು ಅತ್ಯುತ್ತಮ ಚಿತ್ರ. ಇನ್ನು ಹರಿಯಾಣ, ಜಮ್ಮು ಕಾಶ್ಮೀರ ವಿಧಾನಸಭೆಯಲ್ಲಿ ಕೈ ಕಮಲದ ಜಿದ್ದಾಜಿದ್ದಿ ಯಾವ ರೀತಿ ಇತ್ತು ತಾವೆಲ್ಲರೂ ಗಮನಿಸಿದ್ದೀರಿ. ಕಾಶ್ಮೀರದಲ್ಲಿ ಕಾಂಗ್ರೆಸ್ ಕಿಂಗ್ ಆದರೆ ಹರಿಯಾಣದಲ್ಲಿ ಕಮಲ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಹರಿಯಾಣದಲ್ಲಿ ಕೇಸರಿ ಪಡೆ ಹ್ಯಾಟ್ರಿಕ್, ಕಣಿವೆ ರಾಜ್ಯದಲ್ಲೇ ಮೈತ್ರಿ ಮ್ಯಾಜಿಕ್. ಹರಿಯಾಣ ವಿಧಾನಸಭೆಯಲ್ಲೇ ಬಿಜೆಪಿ ಐತಿಹಾಸಿಕ ಜಯಭೇರಿಯನ್ನ ಬಾರಿಸಿದೆ. ಹರಿಯಾಣದಲ್ಲಿ ಒಂದೇ